ಒಂದು ಕಡೆ ಕಿಡ್ನ್ಯಾಪ್ ಕೇಸ್ನಲ್ಲಿ ಎಚ್ ಡಿ ರೇವಣ್ಣ ಅವರು ಜೈಲು ಸೇರಿದ್ದಾರೆ. ಆದರೆ ಮೂಲ ಕೇಸ್ ಇರೋದು ಅತ್ಯಾಚಾರದ ಕೇಸು. ಆ ಅತ್ಯಾಚಾರದ ಆರೋಪವನ್ನು ಎದುರಿಸ್ತಾ ಇರೋದು ಪ್ರಜ್ವಲ್ ರೇವಣ್ಣ. ಬಟ್ ಪ್ರಜ್ವಲ್ ರೇವಣ್ಣ ಎಲ್ಲಿದ್ದಾರೆ ಅನ್ನೋದರ ಬಗ್ಗೆ ಇನ್ನೂ ಕೂಡ ಯಾವುದೇ ಸ್ಪಷ್ಟತೆ ಸಿಗ್ತಾ ಇಲ್ಲ. ಕೇಸ್ ಮೇಲೆ ಕೇಸ್ ಬೀಳ್ತಾ ಇದೆ ಪ್ರಜ್ವಲ್ ರೇವಣ್ಣ ಮೇಲೆ. ಮತ್ತು ಪ್ರಜ್ವಲ್ ರೇವಣ್ಣ ತೆಗೆದುಕೊಂಡಂತ ಸಮಯ ಏನಿದೆ ವಿಚಾರಣೆಗೆ ಹಾಜರಾಗೋದು, ಆ ಸಮಯ ಮೀರಿದೆ. ಇನ್ನೂ ಬಂದಿಲ್ಲ ಪ್ರಜ್ವಲ್ ಎಲ್ಲಿದೆಯಪ್ಪ ಅನ್ನುವಂಥ ಪ್ರಶ್ನೆ ಈಗ ರೈಸ್ ಆಗ್ತಾ ಇದೆ. ಪ್ರಜ್ವಲ್ ಸಿಗದೆ ಕೇಸಿನ ವಿಚಾರಣೆ ತನಿಖೆ ಮುಂದಕ್ಕೆ ಹೋಗ್ತಾನೆ ಇದೆ. ಇನ್ನು ಕುಟುಂಬ ಸದಸ್ಯರಿಗಾದ್ರೂ ಗೊತ್ತಿದೆಯಾ ಅಂತ ಕೇಳಿದ್ರೆ ಪ್ರಜ್ವಲ್ ವಿಳಾಸ, ಸದ್ಯದ ವಿಳಾಸ ಎಲ್ಲಿ ಅಂತ ನಮಗೆ ಗೊತ್ತಿಲ್ಲ ಅಂತ ಕುಟುಂಬ ಸದಸ್ಯರು ಹೇಳ್ತಾರೆ. ಪ್ರಜ್ವಲ್ ಅರೆಸ್ಟ್ ಬಗ್ಗೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಕೂಡ ಅಸಹಾಯಕತೆ ವ್ಯಕ್ತಪಡಿಸ್ತಾ ಇದ್ದಾರೆ. ನನಗೆ ಸಂಪರ್ಕವೇ ಇಲ್ಲದೆ ಇದ್ದಾಗ ನೋಡಿ, ಬಹಳ ಸ್ಪಷ್ಟವಾಗಿ ಹೇಳಿದ್ದೇನೆ, ನಮ್ಮ ಅವರಿಗೆ ಸಂಬಂಧಗಳು ನಾವು ಯಾವುದೂ ಇಲ್ಲ. ಅವರವ್ರ ವ್ಯವಹಾರ ಅವ್ರು ಇಟ್ಕೊಂಡಿದ್ದಾರೆ. ಇವೆಲ್ಲ ನಮ್ಗೆ ಗೊತ್ತಿಲ್ಲದೆ ಇರತಕ್ಕಂಥ ವಿಷಯಗಳು. ಈಗ ಅವ್ರು ಏನು ಮಾಡ್ತಾರೆ ಅಂತ ನನಗೇನು ಗೊತ್ತು? ಅವರಿಗೆ ಬ್ಲೂ ಕಾರ್ನರ್ ನೋಟಿಸನ್ನು ಕೊಡಬೇಕು ಅಂತೇಳಿ ಅವರಿಗೆ ರಿಕ್ವೆಸ್ಟ್ ಮಾಡಿದ ಮೇಲೆ CBIನವರು ಬ್ಲೂ ಕಾರ್ನರ್ ನೋಟಿಸನ್ನು ಇಶ್ಯೂ ಮಾಡಿದ್ದಾರೆ. ಬ್ಲೂ ಕಾರ್ನರ್ ನೋಟಿಸ್ ಅಂತ ಹೇಳಿದರೆ ಅವರನ್ನು ಯಾವ ದೇಶದಲ್ಲಿ ಈಗಾಗಲೇ 190 ದೇಶಗಳಲ್ಲಿ ಅವರಿಗೆ ನೋಟಿಸ್ ಹೋಗಿರುವಂಥದ್ದು. ಅದು ಇಂಟರ್ಪೋಲ್ನವರು ಇಶ್ಯೂ ಮಾಡ್ತಾರೆ. CBIನವರು ಅವರಿಗೆ ರಿಕ್ವೆಸ್ಟ್ ಮಾಡಿಕೊಂಡು ಫ್ರಾನ್ಸ್ನಲ್ಲಿರ್ತಕ್ಕಂಥ ಇಂಟರ್ಪೋಲ್ ಹೆಡ್ ಕ್ವಾರ್ಟರ್ಸ್ನಿಂದ ಇಶ್ಯೂ ಮಾಡ್ತಾರೆ. ಅವರು ಆ ವ್ಯಕ್ತಿಯನ್ನು, ಯಾರನ್ನು ರೆಫರ್ ಮಾಡಿರ್ತಾರೆ ಆ ವ್ಯಕ್ತಿಯನ್ನು ಆ ದೇಶಗಳಲ್ಲಿ ಹುಡುಕಿ ಸಂಬಂಧಪಟ್ಟವರಿಗೆ ಮಾಹಿತಿಯನ್ನು ಕೊಡ್ತಾರೆ. ಕೊಟ್ಟ ಮೇಲೆ ಅಲ್ಲಿಂದ ಅವರನ್ನು ಕರ್ಕೊಂಡು ಬರೋದಕ್ಕೆ ಇಂಟರ್ಪೋಲ್ನವರು ಎಲ್ಲ ಸಹಕಾರವನ್ನು ಕೊಟ್ಟು ನಮ್ಮ ದೇಶದ ಏಜೆನ್ಸಿಗಳಿಗೆ ಇನ್ಫಾರ್ಮೇಷನ್ ಕೊಟ್ಟು ಕರ್ಕೊಂಡು ಬರ್ತಾರೆ. ನಾನು ಪ್ರಜಾವಾಣಿಯವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಯಾಕೆಂದರೆ ಭಾಳ ಜನ ಈ ಕಾರ್ನರು ಆ ಕಾರ್ನರು ಅದೇನಂತಂಥದ್ದು ಕಾರ್ನರ್ ಅಂತ ಹೇಳಿ ಗೇಲಿ ಮಾಡ್ತಾಯಿದ್ರು. ಆದರೆ ಯಾವುದು ಬ್ಲೂ ಕಾರ್ನರ್ ಅಂದ್ರೇನು, ರೆಡ್ ಕಾರ್ನರ್ ಅಂದ್ರೇನು, ಗ್ರೀನ್ ಕಾರ್ನರ್ ಅಂದ್ರೇನು, ಯೆಲ್ಲೋ ಕಾರ್ನರ್ ಅಂದ್ರೇನು ಅಂತೇಳಿ ಭಾಳ ಚೆನ್ನಾಗಿ ಇವತ್ತು ಅವರು ಪಬ್ಲಿಷ್ ಮಾಡಿದ್ದಾರೆ. ಸಾರ್ವಜನಿಕರಿಗೆ ಇದರಿಂದ ಖಂಡಿತವಾಗಿ ಗೊತ್ತಾಗ್ತದೆ, ವಿಷಯಗಳು ಗೊತ್ತಾಗುತ್ತೆ ಅಂತೇಳಿ ಅದಕ್ಕೆ ಅವ್ರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಅವರು ಬರುವವರೆಗೂ ಕೂಡ ಇನ್ನೂ ಹೆಚ್ಚಿನ ತೀವ್ರಗತಿಯಲ್ಲಿ ವಿಚಾರಣೆ ನಡೆಯೋದು ಕಷ್ಟ. ಸೊ ಇಲ್ಲಿ ಒಂದು ವಿಚಾರ ಸ್ಪಷ್ಟ ಆಗ್ತಾ ಇದೆ. ಮೂಲ ಕೇಸು ಅಥವಾ ಇಡೀ ಕೇಸಲ್ಲಿ ಹೆಚ್ಚು ತೀವ್ರತೆ ಯಾವುದು ಅಂತಂದರೆ ಅದು ಪ್ರಜ್ವಲ್ ರೇವಣ್ಣ ಅವರದ್ದು ಎನ್ನಲಾದಂಥ ವಿಡಿಯೋ ಮತ್ತು ಆ ವಿಡಿಯೋದಲ್ಲಿರುವಂಥ ಮಹಿಳೆಯರು ದಾಖಲಿಸಿರುವಂಥ ಅತ್ಯಾಚಾರ ಕೇಸು. ಆ ಕೇಸಿಗೆ ಸಂಬಂಧಿಸಿದಂತೆ ತನಿಖೆ ಮುಂದಕ್ಕೆ ಹೋಗ್ತಾ ಇಲ್ಲ. ಇಲ್ಲಿ ಕಿಡ್ನ್ಯಾಪ್ ಕೇಸ್ ಎಲ್ಲ ಅದಕ್ಕೆ ಪೂರಕವಾಗಿ ಆಗಿರೋದು ಅಥವಾ ಅದಕ್ಕೆ ಸಂಬಂಧಿಸಿದಂತೆ ಆಗಿರೋದು. ಆ ಕೇಸಿನ ತನಿಖೆ ಆಗಿದೆ, ಆರೋಪಿ ಜೈಲಿಗೆ ಹೋಗಿದ್ದಾರೆ, ಎಲ್ಲ ಆಯಿತು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.